ಈ ವೃಕ್ಷದ ಕೆಳಗೆ ಮೆಲಗಿರುವ ಸುಂದರನು ಧಾರಾಗಿರಬಹುದು. ಹತ್ತಿರವಾಗಿ ನೋಡೋಣ. ಪ್ರಿಯ. ವೃಕ್ಷದಲ್ಲಿ ಮಲಗಿರುವ ಸುಂದರ ಅಂದದಲ್ಲಿ ವೃಕ್ಷದಲ್ಲಿ ಮಲಗಿರುವ ಸುಂದರ. ಅಕ್ಕಾರಂಬ, ತಂಗಿ ಊರ್ವಶಿ, ಈ ವೃಕ್ಷದಲ್ಲಿ ಮರಗಿರುವ ಈ ಸುಂದರ ಪುರುಷನು ಎಷ್ಟು ಸುಂದರವಾಗಿ ಕಾಣುತ್ತಿರುವನಲ್ಲ. ಹೌದಲ್ಲ? ನಮಗಾಗಿ ಬಂದಿರಬಹುದೇ? ನಮಗಾಗಿ ಬಂದು ಮಲಗಿರಬಹುದೇ? ಅಕ್ಕ ತಂಗಿ, ಮತ್ತೆ ಕೆಟ್ಟಳ ಏನು ಮಾಡೋಣ? ಎಚ್ಚರಿಸೋಣ. ನಾವು ಬಂದ ಸಂಗತಿಯನ್ನು ತಿಳಿಸೋಣ. ಹತ್ತಿರಕ್ಕೆ ಹೋಗೋಣ, ಎಚ್ಚರಗೊಳಿಸೋಣ. ನಾವು ಬಂದ ಸಂಗತಿಯನ್ನು ತಿಳಿಸಿ ನಮ್ಮ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳೋಣ. ಆಹಾ, ಏನಿದು ಸುಖಚಿತ್ರ ಪರವಚನಾಗಿರುವ ಎನ್ನಂ ಶ್ರೀಸೂತಕದಿಂದ ಎಚ್ಚರಗೊಳಿಸಿದವರು ದಾರು. ಅಹೋ ಸುಂದರ, ಅಮ್ಮ ಜನನಿ, ನನ್ನನ್ನು ಎಚ್ಚರಗೊಳಿಸಿದವರು ಧಾರೋ ಎಂದು ಹೇಳಿದೆಯಲ್ಲ? ಹೌದು ಜನನಿ, ನಾವಿಬ್ಬರೇ ನಿನ್ನನ್ನು ಎಚ್ಚರಗೊಳಿಸಿದೆವು. ನಾವೇ ಬಂದು ನಿನ್ನನ್ನು ಎಚ್ಚರಗೊಳಿಸಿದನೆಂದು ನಿನಗೆ ಹೇಗೆ ಗೊತ್ತಾಯಿತು? ಗೊತ್ತಾಗದೇನು ಮಾಡಿತು? ಇಲ್ಲಿ ನಿಮ್ಮ ಹೊರತು ದಾರು ಕಾಣುವುದಿಲ್ಲ. ಆದ ಕಾರಣ ನಿನ್ನಿಂದಲೇ ಈ ಕೃತ್ಯ ಜರುಗಿರಬಹುದೆಂದು ತಿಳಿದಿರುವೆ ಮಾತೆ. ಅಯ್ಯೋ ಶಿವ ಶಿವ, ಇದು ತಾವ ಕಲ್ಮಶೆಯು ತಿಳಿಯದು. ಎಂದು ಮುಂದರಿಯದ ಬಾಯಿಗೆ ಬಂದಾಗ ಅಂದಾಡುವ ಈ ಸ್ತ್ರೀಯರ ಮಕಾಲದಿಂದ ನಮ್ಮ ನಾನು ನೋಡಬಾರದು. ಸಾಬತೆ ಜಾಗ್ರತೆ. ಅಹೋ ಸುಂದರ, ಅಮ್ಮ ಜನನಿ,
ಜನನಿ ಎನ್ನುವೆಯ? ಹೌದು ಮಾತೆ. ಚೀಚಿ, ಯಾಕೆ ಅಮ್ಮಯ್ಯ? ಪರವಾಗಿಲ್ಲ, ನೀನು ತುಂಬಾ ಬುದ್ಧಿವಂತನಂತೆ ಮಾತನಾಡುತ್ತಿರುವೆ. ಹೌದು ಮಾತೆ. ಹೌದೆಂದು ಹೇಳಿದೆಯಾ? ಹೌದು ಅಮ್ಮಯ್ಯ. ಮುಂದೆ ನೀನೇ ಹೇಳ್ಬೇಕು. ಮುಂದೆ ಹೇಳಲು ಏನಿಲ್ಲ ಮಾತೆ, ನೀವೇ ಬಂದಿರುವುದು, ನೀವೇ ಹೇಳಿರಿ. ಅಮ್ಮ ಜನನಿಯರೇ, ಏನೋ ಓದ್ ಮಾತು ಸ್ವರ್ಗ ದೀಪನಾದ ದೇವೀಂದ್ರನ ವರಬಲದಿಂದ ಪಡೆದ ನಿತ್ಯ ರಾಧಿಪನಂದನ ಪರ ನಾರೀರ ವಜ್ಜನ ಎಂದ ಬಿರುದಾಂಕಿತ ಹೊಂದಿರುವ ಅರ್ಜುನ ಎಂದು ಕರೆಯುವರು ಅಮ್ಮಯ್ಯ. ಓಹೋ, ಅರ್ಜುನ. ಅಮ್ಮ ತಾಯಿಗಳಿರ, ಅರ್ಜುನ, ನಮ್ಮ ತಂದೆಗೆ ಕಿರುಕೊಳ್ಳುವ ಕೊಟ್ಟ ಕಾಲಕ್ಕೆ ನಿವಾತಕರಂ ರಕ್ಕಸರ ಸಂವರಿಸಲು ಬಂದ ಪರಕ್ರಮೆಯು ನಾನು ತಂದೆಯ ಅಗ್ನಿವಂತಿಗೆ ದೈತ್ಯರಂ ಸಂವಾದ ಮಾಡಿರುವೆನು ಮಾತೆ. ಇದೇ ಎನ್ನೆಯ ವೃತ್ತಂತವು ಮತ್ತೇನಿಲ್ಲ ಹೇಳಿದಮ್ಮ ಮಾತೆ. ಅಹೋ ಪ್ರಿಯ, ನಲ್ಲ ಜನನೇ, ನಲ್ಲ ಎಂದ ಕರೆಯಬೇಡ ಮಾತೆ. ಮತ್ತೇನೆಂದು ಕರೆಯಬೇಕು? ಮಗನೆಂದು ಕರೆಯಬೇಕು ಮಾತೆ. ಮಗ? ನೀನು ನನಗೆ ಮಗನ? ಹೌದು ಮಾತೆ. ನೀನೇ ಆಸಿನ ಮಗ. ಅಮ್ಮಯ್ಯ, ನಿನ್ನನ್ನು ನಾವೇನು 9 ತಿಂಗಳ ಏರಲಿಲ್ಲ, ಹೊರಲಿಲ್ಲ, ಸಾಕಿ ಸಲಹಲಿಲ್ಲ, ಹಾಲು ಹಣ್ಣವನ್ನು ತುತ್ತು ಮಾಡಿ ಕುಡಿಸಲಿಲ್ಲ. ಅಮ್ಮಯ್ಯ, ನೀನೇ ಸೀಮೆ ಮಗ. ಅಮ್ಮಯ್ಯ, ಏನು ನೀನು ನನಗೆ ಹೇಳಿದ್ದು ಹೇಗಾಯಿತೆಂದರೆ, ಹೇಗಾಯಿತು? ಅಮ್ಮ ಜನನೇ, ಅಹೋ ಪ್ರಿಯ, ಅಮ್ಮಯ್ಯ, ಹೋಗ್ಬಿಟ್ವಾ? ಬರ್ತಾ ಬಿಡಿ, ಎಲ್ಲಿಗೆ ಹೋಗೋದಿಲ್ಲ ಮತ್ತೆ. ಪ್ರಿಯ, ಜನನೇ, ನೀನಿಂದ ರೂಪ ಲಾವಣ್ಯಕ್ಕೆ ಮನಸ್ಸೋತು ಒಲಿದು ಬಂದಿರುವೆನು ನಾನು. ನಾನು ಮನಸ್ಸು ಹೊತ್ತಿರಬೇಕಲ್ಲ ಮಾತೆ. ಈಗ ಸೋಲು ಸೋಲಕ್ಕೆ ಸಾಧ್ಯ ಇಲ್ಲ ಮಾತೆ. ಯಾಕೆ ಪ್ರಿಯ? ಯಾಕೆ ಅಮ್ಮಯ್ಯ, ಯಾಕೆ ಸೋಲುವುದಿಲ್ಲವೆಂದು ಕೇಳಿದೆ. ನೀವು ಎನ್ನ ಪರಸ್ತ್ರೀಯರನ್ನು ನಾವು ಬಯಸುವುದಿಲ್ಲ ಮಾತೆ. ಹೌದೇ? ಹೌದು ಮಾತೆ. ಕಿರಿತಿ, ಅಮ್ಮಯ್ಯ, ಗಾಂಧೀವಿ, ಜನನಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ನಾನೊಲಿದೆನು ಈ ನಿನ್ನ ಮಾತಿಗೆ, ನಾನೊಲಿದೆನು ಈ ನಿನ್ನ ರೂಪಕ್ಕೆ, ಮೈ ಮರೆತೆನು ಮೈ ಮರೆತೆನು ಈ ನಿನ್ನ ರೂಪಕ್ಕೆ, ಈ ನಿನ್ನ ರೂಪಕ್ಕೆ.
ಆಹೋ ಪ್ರಿಯ ನನ್ನ ಅಮ್ಮಯ್ಯ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಬಳಿಗೆ ಬಂದಿರುವೆನು ನಾನು. ಜನನಿ ಎನ್ನುವ ಮೂರಕ್ಷರವನ್ನು ಬಿಡು, ಸುಂದರಿ ಎನ್ನುವ ಮೂರಕ್ಷರದಿಂದ ಮಾತನಾಡಿಸಿ ಎನ್ನನ್ನು ತೃಪ್ತಿಗೊಳಿಸುರನ್ನ ಬುದ್ಧಿ ಸಂಪನ್ನ. ಹೀಗೇನು ಅಚ್ಚದವಿದು? ಯಾವುದದು? ಒಂದೊಂದೊಂದೆಲೆ ಈ ಪ್ರಕಾರ ನುಡಿಯುವುದಕ್ಕೆ ಅಭಿಪ್ರಾಯವೇನಿರಬಹುದು? ಆಹೋ ಸುರಪನ ರಾಣಿ, ಎಲ್ಲರ ಮುಂದೆ ನಟನ ಮಾಡಿದಂತೆ ಬಲ್ಲಿದ ಪಾರ್ಥನ ಮುಂದೆ ಕಲ್ಲ ರೀತಿಯಿಂದ ಮಾತನಾಡಬಹುದೇ ದೇವೇಂದ್ರನದೇ ಮಂದಮದೇ? ಪ್ರಿಯ, ಜನನಿ, ಹಾಗೆಲ್ಲ ಕರೆಯಬೇಡ. ಯಾಕೆ ಕರೆಯಬಾರದು? ಸುಂದರಿ ಅಂತ ಕರಿ. ಅಮ್ಮಯ್ಯ ಅಂತ ಯಾತಕ್ಕೆ ಕರೆಯಬಾರದು ಮಾತೆ? ನೀನು ನನಗೆ ಮಗನೇ. ಅಮ್ಮಯ್ಯ ಪರಸ್ತ್ರೀಯರು ನಮಗೆ ಮಾತೆಯರಂತೆ. ಪರಸ್ತ್ರೀಯರನ್ನು ಜನನಿ, ಹಾಂಡವ ಜನನಿ, ಹಾಂಡಿವೆ. ಅಮ್ಮಯ್ಯ ಪ್ರಿಯ ಪ್ರಿಯ ರಸಿಕ ರಾಜ ಬಾ. ಓ ಪ್ರಿಯ ಪಾಠ. ಜನನಿ, ಪ್ರಿಯ ಪ್ರಿಯ ರಸಿಕ ರಾಜ ಬಾ. ಅನುದಿನವೂ ನಿನಗೆ ಸ್ವಾಗತವೋ ಮನೆ. ಅನುದಿನವೂ ನಿನಗೆ ಸ್ವಾಗತವೋ ಮನೆ. ಕೊಡದೆ ಪ್ರಿಯ ಪ್ರಿಯ. ಮಧ್ಯಮ ಪಾಂಡವ ಮಧ್ಯಮ ಪಾಂಡವ. ಜನನಿ, ಹಾ ಮಾತನ್ನು ಬಿಡು. ಯಾತಕ್ಕೆ ಬಿಡಬೇಕು ಮಾತೆ? ಒಲಿದು ಬಂದ ಹೆಣ್ಣನ್ನು ಬೇಡೆನ್ನಬಾರದು.
ನನಗೆ ಬೇಕಿಲ್ಲದ ವಸ್ತು ಯಾವತ್ತು ಬೇಡ ಅನ್ನಬೇಕು ಮಾತೆ. ನಿನ್ನ ರೂಪವ ಲಾವಣ್ಯವನ್ನು ನೋಡಿ ನಿನ್ನ ಪ್ರೀತಿಯನ್ನು ಪಟ್ಟು ನಿನ್ನ ಬಳಿಗೆ ಹೋರಾಡಿ ಬಂದಿರುವೆನು. ಅಮ್ಮಯ್ಯ, ನಾನು ಮನಸ್ಸೋತಿಲ್ಲದ ಮಾತೆ. ಸುಮ್ಮನೆ ನನ್ನ ಮನದ ಆಸೆಯನ್ನು ತೀರಿಸುವ ಸುಂದರ ಅದು ಎಂದಿಗೂ ಸಾಧ್ಯವಿಲ್ಲದ ಮಾತೆ. ಅಮ್ಮಯ್ಯ, ಮಧ್ಯಮ ಪಾಂಡವ ಕೇಳಿತ್ತು ಹೇಗಾಯಿತೆಂದರೆ, ಹೇಗಾಯಿತು? ಬೋರೆಗಲ್ಲಿನ ಮೇಲೆ ಸೋಲೆ ಮಳೆ ಸುರಿದಂತೆ, ಬಂಡೆಯ ಮೇಲೆ ಬೆತ್ತವನ್ನು ಬಿತ್ತಿದಂತೆ, ಕಾರಣ ನಿನಗೆ ಬೆಳದಿಂಗಳ ಚೆಲ್ಲಿದಂತೆ ಆಯಿತಲ್ಲ ಮಾತೆ. ಜನನೇ ಹಾಗೂ ಅಮ್ಮಯ್ಯ, ನಿಶ್ಚಯವಾಗಿಯೂ ಪರಪುರುಷರ ಮನವನ್ನು ಪರೀಕ್ಷಿಸಬೇಕೆಂದು ಇಂಥ ಸಂಭಾಷಣೆ ಆಡುತ್ತದೆಂದು ಪುರಾಣ ಇತಿಹಾಸಗಳಲ್ಲಿ ಕೇಳಿದ್ದೇನೆ. ಅಮ್ಮ ಜನನಿ, ಅದರಂತೆಯೇ ನನ್ನ ಮನವನ್ನು ಪರೀಕ್ಷಿಸಬೇಕೆಂದು ಈಗ ನುಡಿಯುತ್ತಿರುವಿರ ತಾಯಿಗಳಿರ. ಅರ್ಜುನ, ಜನನಿ, ಪಲ್ಗುಣ ಪಲ್ಗುಣ ಅಮ್ಮಯ್ಯ, ಜನನಿ, ಅನ್ನ ಬೇಡ, ಯಾತಕ್ಕೆ ಅನ್ನಬಾರದು? ಬೇಸರವಾಗುವುದು. ನನಗೆ ಬೇಸರವಲ್ಲವಾತೆ. ನನಗೆ ಆಗುವುದು. ಜನನಿಯರನ್ನು ಜನನಿ ಅನ್ನಲಾರದೆ ಮತ್ತೇನು ಅನ್ನಬೇಕು ಮಾತೆ? ಸುಂದರೇನು ಸಾಧ್ಯವಿಲ್ಲ ಮಾತೆ. ಸಾಧ್ಯ ಮಾಡಿಕೊಂಡು ಅನ್ನು. ಅಮ್ಮಯ್ಯ, ಜನನಿ, ಅಮ್ಮಯ್ಯ, ಅಮ್ಮಯ್ಯ, ಸ್ಮಶಾನದಲ್ಲಿ ಬೆಳೆದ ಮಲ್ಲಿಗೆ ಹೂವನ್ನು ಮುತ್ತೈದೆಯರು ಮುಡಿಯುವರೇ? ಇಲ್ಲ. ಬಚ್ಚಲದ ನೀರವನ್ನು ಸ್ನಾನ ಮಾಡುವವರೇ? ಅಮ್ಮಯ್ಯ, ಹೀಗಾಯಿತು ನೋಡು ನೀ ಹೇಳಿದ ರೀತಿ. ಹೌದೇ? ಮುಂದೇನು ಹೇಳ್ತಿ ಹೇಳು. ಪ್ರಿಯ ಜನನಿ, ನೀನ್ ಹೇಳುವ ರೀತಿ ಹೇಗೈತೆ ಗೊತ್ತೇ? ಹೇಗಾಯಿತು ಮಾತೆ? ತಿಪ್ಪೆಯನ್ನು ಕೆದರುವ ಕೋಳಿಯ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಅದು ತಿಪ್ಪೆ ಕೆದರುವುದು ಬಿಟ್ಟಿತೆ, ಬಿಡುವುದಿಲ್ಲ. ಅದರಂತೆ ನಿನಗೆ ಎಷ್ಟು ಮೋಹದಿಂದ ಪ್ರೀತಿಯಿಂದ ಮಾತನಾಡಿಸಿದರೆ ನಿನ್ನಲ್ಲಿ ನನಗೆ ಪ್ರೇಮ ಹುಟ್ಟುವುದೇ? ಅಮ್ಮಯ್ಯ, ಅನ್ನ ಬೇಡ. ನಾನೊಂದು ಹೇಳಿದನು ಚೆನ್ನಾಗಿ ಕೇಳು. ಕಿವುಡನ ಮುಂದೆ ಪುರಾಣ ಊದಿದಂತೆ, ಕುರುಡನ ಮುಂದೆ ಬೇಸರ ಗೋಜಿದಂತೆ, ಆದರೆ ಬಾಣನ ಮುಂದೆ ನಾನು ಅದನ್ನೇ ಹೇಳ್ದ. ನಿನ್ನ ಮುಂದೆ ಎಷ್ಟು ಹೇಳಿದ್ರು ಬೇಡ. ಪ್ರಿಯಾ, ಅಮ್ಮಯ್ಯ, ಪ್ರಿಯಾ, ಜನನಿ, ಅರ್ಜುನ, ಅಮ್ಮಯ್ಯ, ನೋಡು, ನೋಡೋದಿಲ್ಲ ಮಾತೆ, ಕೇಳು. ಹೇಳೋದಿಲ್ಲ ಮಾತೆ. ಇದು ಸರಿಯಲ್ಲ. ಇದು ಸರಿ ಮಾತೆ. ಯಾತಕ್ಕೆ ಸರಿ? ಇದು ಯಾತಕ್ಕೆ ಸರಿವಲ್ಲವ ಮಾತೆ? ನಾನು ನಿನ್ನ ಬಯಸಿ ಬಂದಿರುವೆನಲ್ಲ, ನಾನು ಅದಕ್ಕೆ. ಬಯಸಿಲ್ಲವಲ್ಲ ಮಾತೆ. ಈಗ ಬಯಸು. ಬಯಸುವುದು ಸಾಧ್ಯವಿಲ್ಲ ಮಾತೆ. ಸಾಧ್ಯ ಮಾಡಿಕೊ. ಸಾಧ್ಯ ಮಾಡಿಕೊಳ್ಳಲಾಗದಿಲ್ಲ ಮಾತೆ. ಯಾತಕ್ಕೆ ಆಗುವುದಿಲ್ಲ? ನೀವು ನಮ್ಮ ಜನನೀಯರು. ನಾವು ಅಲ್ಲ. ಅಮ್ಮಯ್ಯ, ಪ್ರಿಯಾ, ಜನನಿ, ಹತ್ತಿರ ಬರುವುದಿಲ್ಲವೇ? ಬರುವುದು ಸಾಧ್ಯವಿಲ್ಲ ಮಾತೆ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ, ಬಂದ
ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಅಹೋ ಪ್ರಿಯ, ಆ ಜನನಿ ನನ್ನ ಅಯ್ಯ ಮಾತು ಮಾತುಗ ಜನನಿ ಎಂದು ಎನ್ನಿಂದ ದೂರ ಹೋಗಬೇಡ ನೀನು. ಹೋಗುವೆನು ಮಾತೆ. ನಿನ್ನನ್ನು ಬಿಟ್ಟು ಗಳಿಗೆಯೂ ನಾನು ಇರಲಾರೆನು. ನಾನು ನಿಮ್ಮನ್ನು ಬಿಟ್ಟು ಇರಬೇಕಲ್ಲ ಮಾತೆ, ಎಲ್ಲಿಂದ ಆಗುವುದಿಲ್ಲ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ, ನಮ್ಮ ಮೋಹನ ಚೆಂದಿನ. ಅದು ಸಾಧ್ಯವಿಲ್ಲದ ಮಾತು ಮಾತೆ. ಹಾಗೂ ಅಮ್ಮಯ್ಯ, ನೀವು ದಾರಂಭವಾದ ಮುಂಚಿತವಾಗಿ ತಿಳಿಸಿರಿ ಎಲ್ಲ ಅನುಮಾನ ನಡೆಸಿದ ಮಾತೆ ಲೋಕ ಪ್ರಖ್ಯಾತೆ. ಮಾತೆ ಮಾತೆ ಎಂದೆಯಾ? ಪರಸ್ತ್ರೀಯರು ನನಗೆ ಮಾತೆಯರ ಸಮಾನ ಮಾತೆ, ಅದಕ್ಕೋಸ್ಕರ ನಿನಗೆ ಮಾತೆ ಎಂದೆನು. ಪಾರ್ಥ, ಜನನಿ ನಾವು ಧಾರೆಂದು ಕೇಳ್ತಿರುವಿಯ? ಹೌದು ಮಾತೆ. ಹೇಳಿದರೆ ಏನು ಮಾಡುವೆ? ಏನಂದೆ ಮಾತೆ? ಹೇಳಿದರೆ ಏನು ಮಾಡುವೆ? ಹೇಳದಿದ್ದರೆ ಏನು ಮಾಡಿವೆ ಎಂದು ಕೇಳಿದೀಯಾ? ಹೌದು ಪಾರ್ಥ. ಹಾಗೆಂದು ಹೇಳಿದರೆ ಹೇಗೆ ಮಾತೆ? ಪರಸ್ತ್ರೀಯರು ಕಂಡಾಗ ಯಾರೆಂದು ಕೇಳುವುದು ಸಂಪ್ರದಾಯ ಅಲ್ಲವೇ ಪಾರ್ಥ? ಅಮ್ಮಯ್ಯ. ಖಾಂಡಿವಿ ಜನನಿ ಹೇಳಲೆ? ಹೇಳಮ್ಮಯ್ಯ. ನಾನು ಧಾರೆಂದರೆ ನೀವು ದಾರು ಅಮ್ಮಯ್ಯ. ದೇವೇಂದ್ರ ಆಸ್ಥಾನದಲ್ಲಿ ನರ್ತಕಿಯು, ನನ್ನ ಹೆಸರು ಊರ್ವಶಿ ಎನ್ನುವರು. ಇವಳೇ ನನ್ನ ಅಕ್ಕ, ಇವಳ ಹೆಸರು ರಂಭಾ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಮುಂದೇನು ಹೇಳು ಮಾತೆ? ಮುಂದೆ ಏನು ಗೊತ್ತೇ? ಹೇಳಬೇಕು ಮಾತೆ, ಆಮೇಲೆ ಗೊತ್ತಾಗುವುದು. ಈಗ ನನ್ನನ್ನು ನೋಡು, ನೋಡಿದಿನಲ್ಲ ಮಾತೆ. ಪ್ರೀತಿ ಮಾಡು. ಅದು ಸಾಧ್ಯವಿಲ್ಲ ಮಾತೆ. ಏಕೆ? ನೀವು ಜನನೀಯರಾಗಬೇಕು. ಅದು ಏತಕ್ಕೆಂದರೆ ಅದು ಏತಕ್ಕೆ? ಹಣೆಯಲ್ಲಿ ಕಸ್ತೂರಿಯ ತಿಲಕವನ್ನಿಟ್ಟು, ಕೈಗೆ ನೀಲಿ ಬಣ್ಣದ ಬಳೆಗಳ ಮುಟ್ಟು, ಮೈಗೆ ಹಸರ ಕುಪ್ಪದ ಬಣ್ಣದ ಕುಬತವನ್ನು ತೊಟ್ಟು ಎನ್ನನ್ನು ಪ್ರೇಮದಾಟಿಕ ಕರೆಯುವುದು ಇದು ಯಾವ ಸಂಪ್ರದಾಯದ ಗುಟ್ಟು? ನನ್ನನ್ನು ಕೂಡಿ ನೋಡು, ಆಗ ತಿಳಿಯುವುದು ಎನ್ನ ಗುಟ್ಟು. ತರವಲ್ಲ ಈ ಪಟ್ಟು, ಸುಮ್ಮನೆ ನಿನ್ನ ಅಂತಪುರವನ್ನು ಮುಟ್ಟು. ಮುಟ್ಟು ಮುಟ್ಟಬೇಕು ಮಾತೆ. ನಿನ್ನನ್ನು ಬಿಟ್ಟು ಹೋಗುವನೆಂದು ತಿಳಿದುಕೊಂಡಿರುವೆಯ? ಹೋಗಬೇಕು ಮಾತೆ, ಯಾತಕ್ಕೆ ಹೋಗುವುದಿಲ್ಲ? ಪಾರ್ಥ, ಜನನೇ ಹೆಣ್ಣನ್ನು ಬೇಡನ್ನ ಮಾಡುವುದು. ಅಮ್ಮಯ್ಯ, ಒಲಿದು ಬಂದ ಹೆಣ್ಣನ್ನು ಬೇಡೆನ್ನುವುದಕ್ಕೆ ಅವನಿಗೆ ಕೂಡ ಆಶಯ ಇರಬೇಕು. ಪರಸ್ತ್ರೀಯರು ಜನಿಗೆ ತಾಯಿಯರೆಂದು ತಿಳಿದಿರುವನೆಲ್ಲ ನನಗೆ ಆಶಯವಿಲ್ಲ. ಮಾತು ಮಾತಿಗೆ ನೀನು ನನಗೆ ತಾಯಿಯಾಗಬೇಕೆಂದು ಹೇಳ್ತಿರುವೆಯಲ್ಲ? ಹೌದು ಮಾತೆ. ನೀನೆಂತ ಮಗನು? ಅಮ್ಮಯ್ಯ, ನೀನೆಂತ ಮಗನು? ನೀನು ಎತ್ತ ಮಗನು. ನನ್ನ ಹೊಟ್ಟೆಯಲ್ಲಿ ಜನಿಸಿರುವೆಯ? ಹೌದು ಮಾತೆ. ಅದು ಹೇಗೆ? ಅಮ್ಮಯ್ಯ, ಪಾರ್ಥ, ಮಾತು ಅಮ್ಮಯ್ಯ, ನಮ್ಮ ಜನಕನಾದ ದೇವೇಂದ್ರನಿಗೆ ನೀನೇನಾಗಬೇಕು? ಶ್ರೇಯಸ್ಸೇ ಆಗಬೇಕು. ಹೌದಲ್ಲ ಮಾತೆ? ಹೌದಲ್ಲವೇ? ಅಂದ ಬಳಿಕ ನೀನು ನನಗೆ ಜನನಿಯಾಗಬೇಕು. ಪಾರ್ಥ, ಅಮ್ಮಯ್ಯ, ಏನು ಹೇಳು? ಮಧ್ಯಮ ಪಾಂಡವ ನೋಡು, ಅಮ್ಮಯ್ಯ, ಇಂಥ ಅವಕಾಶವು ಎಂದಿಗೂ ಸಿಗಲಾರದು. ಸಿಗದಿದ್ದರ ಚಿಂತೆ ಇಲ್ಲ ಮಾತೆ. ಮಾತೆಯರನ್ನು ಎಂದಿಗೆ ಮುಟ್ಟಲಾರದು ಈ ಮಾತನ್ನು. ಆ ಮಾತನ್ನು ಬೇಡ ಎಂದು ಹೇಳದೆ ಮಾತೆ.
ಅಮ್ಮಯ್ಯ, ನಾನು ನಿನ್ನ ಬುದ್ಧಿಗೆ ಏನು ಹೇಳಲಿ? ಪಾಠ ಜಗನೇ, ಕಲ್ಲ ಸಕ್ಕರೆಯಿಂದ ಬಾವಿಯೊಳಗೆ ನೀರು ಕುಡಿ ಬಾ ಎಂದು ಕರೆದರೆ ಕಾಡು ಕಲ್ಲಿನಿಂದ ಕಟ್ಟಿದ ಬಾವಿಯೊಳಗೆ ನೀರು ಕುಡಿಯಲು ಎಂದು ಹೇಳ್ತಿರುವೆಯ ಪಾಠ. ಅಮ್ಮಯ್ಯ, ಸುಮ್ಮನೆ ನನ್ನ ಹಠವನ್ನು ಬಿಡು, ಎನ್ನೊಡನೆ ಕೂಡು, ಎಲ್ಲ ಕಾಮದಾಹವನ್ನು ತೀರಿಸುವ ಪ್ರಿಯ, ಹೇಗಲೇ ಹಿಡಿದ ಕೈಯಿಂದ ಕೈಯ. ಅಮ್ಮಯ್ಯ, ಅದು ಎಂದಿಗೆ ಸಾಧ್ಯವಿಲ್ಲದ ಮಾತು. ಅಯ್ಯೋ ಶಿವ ಶಿವ, ಕೆಟ್ಟೆನು ಕೆಟ್ಟೆನು ಜನನಿಯರೇ. ಸಕಲ ವಿದ್ಯೆ ಪರಂಗತರಾದ ನಿಮಗೆ ಇಂಥ ದುರ್ಮನಸ್ಸು ಹೇಗೆ ಹುಟ್ಟಿತು? ಸುಜ್ಞಾನಿಗಳಿಗೆ ಅಜ್ಞಾನ ಪ್ರಾಪ್ತವಾಯಿತೆ. ಶಂಕರ ಹರಹರ ಗೌರಿವರ. ಪಾಠ ಜನನಿ, ಪ್ರೀತಿ ಮಾಡು ಎಂದರೆ ದೇವರನ್ನು ನೆನೆಸಿಕೊಳ್ಳುತ್ತೀರ. ಹೌದು ಮಾತೆ. ಪಾಠ ಜನನಿ, ಈ ಸಮಯದಲ್ಲಿ ದೇವರನ್ನು ಧ್ಯಾನವನ್ನು ಮಾಡಬಾರದು. ಅಮ್ಮಯ್ಯ, ಏನೆಂದೆ? ಈ ಸಮಯದಲ್ಲಿ ದೇವರನ್ನು ನೆನೆಸಿಕೊಳ್ಳಬಾರದು. ಯಾತಕ್ಕೆ ನೆನೆಸಿಕೊಳ್ಳಬಾರದು ಮಾತೆ? ಪ್ರೀತಿ ಮಾಡು. ಅದು ಹಾರಲಾರದು ಮಾತೆ ಎಂದು ಹೇಳಿದಿನಲ್ಲ. ಪಾಠ ಜನನಿ, ಹಾಂಡಿವಿ. ಅಮ್ಮಯ್ಯ, ನೋಡು, ತಾಯಿ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗಲೇ ಸುಖವನ್ನು ಅನುಭವಿಸಬೇಕು. ಪಾಠ ಅಮ್ಮಯ್ಯ, ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಹಾಲು ಹಂಡ, ಹಾಲು ಹಂಡ, ಹಾಲು ಹಂಡ, ಗೋಡೆ ಗಂಡ, ಗೋಡೆ. ಹಾಲು ಹಾಲು ಬಾಳ ಬಾಳ ಗೋಡೆ. ಬಾಳು ಬಾಳ ಬಾಳ ಬಾಳ. ಬಾಳ ಬಾಳ ರಾಜ ನನ್ನ ಬಲ ಬೇಗ. ಬಾಳ ಬಾಳ ರಾಜ ನನ್ನ ಬಲ.
ಹಾಲು ಹಣ್ಣ ಹಾಲು ಹಣ್ಣ ತೋಡೆ ನನ್ನ ತೋಡೆ ನನ್ನ ಹಾಲುವ ನಾನು ನಿನ್ನ ತೋಡೆ ನಾನು ನಿನ್ನ ತೋಡೆ ನಾನು ನಿನ್ನ ಪಾರ್ಥ ಮಧ್ಯಮ ಪಾಂಡವ ಜನನಿ ನೀನು ಹೊಂಗೆ ಹಠವನ್ನು ಹಿಡಿಯುವುದು ತರವಲ್ಲ ಜಾತಕ್ಕೆ ತರವಲ್ಲ ಮಾತೆ. ರತಿಯು ಮನ್ಮಥನ ಬಯಸಿದಂತೆ ಎನ್ನ ಮನಸ್ಸು ಏಕೋ ನಿನ್ನನ್ನು ಬಯಸುತ್ತಿರುವುದು. ನನ್ನ ಮನಸ್ಸು ಬಯಸಬೇಕಲ್ಲ ಮಾತೆ. ಬಯಸುವುದಿಲ್ಲವೇ? ಬಯಸುವುದಿಲ್ಲ ಮಾತೆ. ನೀನೆಂತ ಪುರುಷನು ಪಾರ್ಥ. ಅಮ್ಮಯ್ಯ ಸೊಮ್ಮನೆ ಎನ್ನ ಮನದ ಇಷ್ಟಾರ್ಥವನ್ನು ತೀರಿಸುವಾನಲ್ಲ ಕೇಳೆಂದ ಸಲ್ಲ. ಅಮ್ಮ ಜನನಿ ಅಮ್ಮ ಜನನಿ ನಮ್ಮ ಜನಕನಾದ ಇಂದ್ರನಿಗೆ ನೀವು ಎಂಡರಲ್ಲವೇ? ಅಂದ ಬಳಿಕ ನೀವು ಎಲ್ಲಿಗೆ ಜನನಿಯರಾಗಬೇಕಲ್ಲವೇ? ಶಿವ 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 ಏನು ಹೇಳ್ತೀರಿ ಅಮ್ಮ ಜನನಿ ಪಾರ್ಥ? ನಿಮ್ಮ ಉದರದಲ್ಲಿ ಜನಿಸುವುದನ್ನು ತಿಳಿಯಬೇಕು. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ 10 ಬಾಲಂತ ಕರುಣವಿರಬೇಕು. ಅಮ್ಮ ಮಾತೆ ಜನನಿ ಹಾಲು ಬೆಣ್ಣೆ ಇಲ್ಲಿಟ್ಟು ಸಾಕಿ ಸಲಿದವರಿಗಿಂತ ಹೆತ್ತ ಮಾತೆಯೆಂದೇ ಭಾವಿಸುವೆ. ಅಮ್ಮ ಜನನಿ ಪಾರ್ಥ, 3 ಲೋಕದೊಳ ಕ್ಷತ್ರಿಯ ವೀರನೆಂದು ಮುತ್ತಿನ ಕಾಕಂಡಿಯನ್ನು ತಿಳಿದೆ. ಪರನಾರಿಯರ ವರ್ತನೆಂದು ಬಿರುದು ಹೊಂದಿರುವ ಕಂಡಿನ ತಾಯಿಗಳ ಸುಂದರ ಅಮ್ಮಯ್ಯ ಅಯ್ಯ ಅಲ್ಲ, ಜನನಿ ಎಲ್ಲಿ ನೋಡುವೆ? ಏನಂತೆ ಅಮ್ಮಯ್ಯ? ಎಲ್ಲಿ ನೋಡುವೆ? ನಿನ್ನ ನೋಡುವೆ ಅಮ್ಮಯ್ಯ. ನನ್ನನ್ನೇ ಕೊಡುವೆಯ? ಹೌದು ಮಾತೆ. ಪ್ರೀತಿ ಮಾಡು. ನಿನ್ನ ಆಡುವ ಮಾತುಗಳನ್ನು ಕಿವಿಯಲ್ಲಿ ಕೇಳಲಾರಿ ನಮ್ಮಯ್ಯ. ನಿನ್ನ ಮಾತನಾಡು ಮಾತೆ ಜಗತ್ ಖ್ಯಾತೆ. ಪಾರ್ಥ ಜನನಿ ಹತ್ತಿರ ಬಾ. ಬರುವುದಿಲ್ಲ ಮಾತೆ. ನಾನೇ ಬರಲಿ? ನಾನು ಬರುವುದಿಲ್ಲ ಮಾತೆ. ಬರುವುದಿಲ್ಲವೇ? ಇಲ್ಲ ಮಾತೆ. ನಿನ್ನನ್ನು ಆಮೇಲೆ ವಿಚಾರಿಸಿ ನೋಡುವೆ. ಯಾವಾಗಾದರೂ ವಿಚಾರಿಸು ಮಾತೆ. ನಾ ಬರುವುದಿಲ್ಲ. ಅವಳು ಆಮೇಲೆ ವಿಚಾರಿಸುವಳು, ನಾನು ಈಗಲೇ ವಿಚಾರಿಸುವೆ. ಅಯ್ಯ ನೀನೇನು ವಿಚಾರಿಸು? ನನ್ನನ್ನು ಪ್ರೀತಿ ಮಾಡು ಎಂದು ಹೇಳಿದೆ. ಅದು ಆಗದಿಲ್ಲವೆಂದು ಹೇಳಿದೆನಲ್ಲ ಮಾತೆ. ನಾನು ಬಿಡುವುದಿಲ್ಲವೆಂದು ಹೇಳಿದೆನಲ್ಲ ಪ್ರಿಯ. ನಾನು ಆಗುವುದಿല്ലെಂದು ಹೇಳಿದೆನಲ್ಲ ಮಾತೆ. ಇಲ್ಲಿ ನಿನ್ನ ಮಾತು ನಡೆಯುವುದಿಲ್ಲ. ನಿನ್ನ ಮಾತು ನಡೆಯಬಹುದೇ ಮಾತೆ? ನಡೆಯುವುದಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಮಾತೆ. ನಾನು ನಡೆಸುವೆನು. ನಾನು ನಡೆಸುವುದಿಲ್ಲ ಮಾತೆ. ನೋಡು, ನೋಡುತ್ತಾ ನಿಂತಿದ್ದೀನಲ್ಲ ಮಾತೆ. ಜನನಿ ಅಮ್ಮಯ್ಯ ಹೇಳಲೇ? ಏನಂದು ಮಾತೆ? ಸೊಗಸು
ಅಮ್ಮಯ್ಯ, ಜನನಿ ಜನನಿ ಎನ್ನುವ ಮಾತನ್ನು ಬಿಡು, ನನ್ನ ಮೇಲೆ ಪ್ರೀತಿಯನ್ನಿಡು, ಎನ್ನನ್ನು ತೃಪ್ತಿಗೊಳಿಸಿರನ್ನ ಬುದ್ಧಿ ಸಂಪನ್ನ. ಅಯ್ಯೋ ಶಿವ ಶಿವ, ಕೆಟ್ಟನು ಕೆಟ್ಟನು. ಅಮ್ಮ ಜನನಿಯರೇ, ಅಮ್ಮ ಜನನಿ, ಪುನಃ ಪುನಃ ಅಪಶಬ್ದದ ನುಡಿಗಳನ್ನು ನುಡಿದು ಎನ್ನನ್ನು ಸಕಲ ವಿದ್ಯೆ ಪರಂಗದ ರಾಮನಿಗೆ ಇಂಥ ದುರ್ಮಂಜೆಯಾಗಿ ಹುಟ್ಟಿತು. ಸುಜ್ಞಾನಿಗಳಿಗೆ ಸಜ್ಞಾನ ಪ್ರಾಪ್ತಿವಾಯಿತೆ. ಶಂಕರ ಹರರ ಗೌರಿವರ. ಮನೋಹರ, ಜನನಿ, ಪಾರ್ಥ, ಅಮ್ಮಯ್ಯ, ಹಾಗೆಲ್ಲ ಕರೆಯಬೇಡವೆಂದು ಹೇಳಿದೆ. ನಾನು ಕರೀಲಿನೆಂದು ಹೇಳಿದ್ದೀನವಲ್ಲ ಮಾತೆ. ಕರೆಯುವೆಯ? ಸಾಧ್ಯವಾಗಿ ಕರೆಯುವನು ಮಾತೆ. ಏಕೆ? ನೀನು ನನ್ನ ಜನನಿ ಮಾತೆ. ನಾನು ನಿನಗೆ ಜನನೇ? ಹೌದು ಮಾತೆ. ನನ್ನ ಹೊಟ್ಟೆಯನ್ನು ಜನಿಸುವೆಯಾ? ಜನಿಸಿದನು ಎಂದು ತಿಳಿಯಬೇಕು ಮಾತೆ. ಜನನಿ, ನೀನೆಂತ ಮಗನು? ನೀನಂತ ತಾಯಿಯು. ಅಮ್ಮಯ್ಯ, ಮಾಧ್ಯಮ ಪಾಂಡವ ಬೆಳೆಯಲಾಗಿದೆ, ಬೆಳಗಾಗಿದೆ, ನಾನಿನ್ನ ಬಯಸಿದೆ. ನಾನು ನೀನು ಒಂದಾಗೆ ಹೇಳಿರಿ. ಹೇಳಪ್ಪಯ್ಯ. ನಾನೇ ನಾನು ನೀನು ಮತ್ತೆ ಏನಮ್ಮಯ್ಯ? ಒಂದಾಗೆ ಒಂದಾಗೆ ಒಂದಾಗಿ ಹ. ನಾನೇನು ಪಾರ್ಥ, ಮಾತು ಮಾತಿಗೆ ನೀನು ನನಗೆ ಮಗನಾಗಬೇಕೆಂದು ಹೇಳಿದೆಯಲ್ಲ. ಹೌದು ಮಾತೆ. ನಾನೇನು 9 ತಿಂಗಳ ಹೊತ್ತು ಎತ್ತಿಲ್ಲ, ಹಣ್ಣು ಹಾಲುವನ್ನು ಉಣಿಸಿ ಬೆಳೆಸಲಿಲ್ಲ. ಹೌದು ಮಾತೆ. ಪಾರ್ಥ, ಅಮ್ಮಯ್ಯ, ಸೊಮ್ಮನೆ ಎನ್ನ ಮಾತನ್ನು ಬಿಡು, ಎನ್ನ ಪ್ರೀತಿಯನ್ನು ಒಪ್ಪಿಕೋ. ಏಕಾಂತ ಮಂದಿರಕ್ಕೆ ಬಾ ಸುಂದರ, ನವಮೋಹನ ಚಂದ್ರ. ಸರಿ, ಮಾರ್ಸಿರ್ಬರ ಗ್ರಾಮದ ಕಾಟವರನ್ನು ಪಾತ್ರ ಮಾಡಿದವರು ಉಮಾ ಅವರಿಗೆ
ರೂಪಾಯಿ ಮತ್ತು ಸುಮಾಮನವರೆಗೆ 100 ರೂಪಾಯಿಗಳನ್ನು ತಲಾ 100 ರೂಪಾಯಿ ಪ್ರೇಮ ಕಾಣಿಕೆಗಾರ ಮಾಡುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಾರಥಿ ಬ್ರಹ್ಮಾಂಡಕ್ಕೆ ಸಂಬಂಧಂತಿರುವ ಗಂಭೀರ ತರವಾದ ಮಾನ್ಮೇರು ಪರ್ವತವು ಒಮ್ಮೆಂದೊಮ್ಮೆಲೆ ಹೆಂಗಸರದ ಮೇಲೆ ನಿಂತರು ಜಯಭ್ರಾಂತರಾಗುವುದಿಲ್ಲ. ಸಾರಥಿ ದೇವ ಪಾರ್ವತಿ ಪತಿ ತಿರುಸುಲಕ್ಕೆ ವಶಪಡುವುದಲ್ಲ. ಕುರಾತ್ರಿಗಳ ಮೇದಿಪ ಇಂದಿನ ವಜ್ರತರವಾಯುಧಕ್ಕೆ ಹಿಂಜರಿಯುವುದಲ್ಲ. ಭೂಪತಿ ಆದರೆ ಈ ಜನನಿಯರು ಬಂದು ಕರ್ಕಶವಾದ ವಾಕ್ಯಗಳ ಮಣ್ಣ ಹೃದಯದಲ್ಲಿ ನಾಟಿಸಿ ಹೌದೇನು ದೇವ? ಅಮ್ಮ ಜನನಿ, ಸುಂದರ, ನಾನು ನಿಮಗೆ ನಮಸ್ಕಾರ ಮಾಡುತ್ತೇನೆ. ನೀವು ನಮ್ಮ ತಾಯಿಗಳಿಗೆ ಕಂಡಿದ ತಾಯಿಗಳಿಗೆ ನಮಸ್ಕಾರ ಮಾಡುವೆಯಾ? ನಮಸ್ಕಾರ ಮಾಡುವಿನ ಮಾತೆ. ತಾಯಿಗೆ ನಮಸ್ಕಾರ ಮಾಡಿದರೆ ಪಾಪ ಬರುವುದೇನಿದೆ? ಪಾರ್ಥ, ಅಮ್ಮಯ್ಯ, ಇದು ಪುರುಷರ ಲಕ್ಷಣ ಅಲ್ಲ. ಯಾತಕ್ಕೆ ಲಕ್ಷಣವಲ್ಲ ಮಾತೆ? ಮಧ್ಯಮ ಪಾಂಡವ. ಅಮ್ಮಯ್ಯ, ಕಾಂಡವೇ ಜನನಿ, ನೋಡು, ನೋಡ್ತಾ ಇದ್ದೀನಲ್ಲ ಮಾತೆ. ಈ ವನದಲ್ಲಿ ದಾರು ಇಲ್ಲ. ಏನಂದಿ ಮಾತೆ? ಈ ವನದಲ್ಲಿ ಯಾರು ಇಲ್ಲ ಎಂದು ಹೇಳಿದೆ. ನಾನು ಇದ್ದೇನೆಲ್ಲ ಮಾತೆ. ನೀನು ಒಂದೇ ಇರುವೆ. ಹೌದು ಮಾತೆ. ನಾವು ಇಬ್ಬರಿರುವೆ ಅಲ್ಲ. ಇರುವರೆಲ್ಲ ಮಾತೆ. ಈ ಸುಂದರ ವನದಲ್ಲಿ ಹೇಗೆ ಕಾಣುವುದು ಗೊತ್ತೇ? ಹೇಗೆ ಕಾಣುವುದು ಮಾತೆ? ಹೇಳಲಿ. ಹೇಳು ಮಾತೆ. ಕೇಳುವೆಯಾ? ಕೇಳುವೇನು ಮಾತೆ? ಅಮ್ಮಯ್ಯ, ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಅಲ್ಲ. ಬಾಲ ಸರಿಯಕ್ಕೆ ಮೋಹನಾಗ ಸುಂದರ, ಜನನಿ, ಹೇಗೋ ನನ್ನ ಮನಸ್ಸು ನಿನ್ನನ್ನೇ ಬಯಸುತ್ತಿರುವುದು. ನನ್ನ ಮನಸ್ಸು ನಿನ್ನನ್ನು ಬಯಸಬೇಕಲ್ಲ ಮಾತೆ. ಯಾರನ್ನು ಬಯಸುತ್ತಿರುವುದು? ಪರಸ್ತ್ರೀಯನ್ನು ಬಯಸಲಾರದು ಮಾತೆ. ನಾನು ಪರ ಸ್ತ್ರೀಯರೆಂದು ತಿಳಿದುಕೊಳ್ಳಬೇಡ. ಪರಸ್ತ್ರೀಯರನ್ನು ಯಾಕೆ ತಿಳಿದುಕೊಳ್ಳಬಾರದು ಮಾತೆ? ಪಾರ್ಥ, ಅಮ್ಮಯ್ಯ, ನಮಗಾಗಿ ಎಷ್ಟೊಂದು ಮುನಿಪುಂಗವರು ಘೋರ ತಪವನ್ನು ಕೈತಿರುವರು. ಹೌದು ಅಂದ ಮಾತೆ. ಬಳಿಕ ನಾನು ನಿನ್ನ ಜೊತೆಯಲ್ಲಿ ಬಂದಿರುವೆನು. ಎನ್ನ ಕಾಮದಾಹವನ್ನು ತೀರಿಸುವ ಪ್ರಿಯ, ಹೀಗಲೇ ಹಿಡಿದುಕೋ ಎನ್ನ ಕೈಯ. ಅಮ್ಮ ಜನನಿಯರೇ, ಪಾರ್ಥ, ಮನೋರನಂದ ಕಲಿಯಬೇಡಿರಿ, ಕುಮಾರನೆಂದ ನುಡಿಯಿರಿ. ಬಾಯಿಗೆ ಬಂದಂತೆ ಅಪಶಬ್ದಗಳ ನುಡಿಗಳನ್ನು ನುಡಿಯಬೇಡಿರಿ. ಅಮ್ಮ ಊರ್ವಶಿ, ಮಧ್ಯಮ ಪಾಂಡವ,
ನಾನೇನು ನಿಮಗೆ ತಾಯಿಯಲ್ಲವೆಂದು ಹೇಳಿದೆಯಲ್ಲ, ಸಹಜವಾಗಿ ನಮ್ಮ ಚಂದ್ರವಂಶಕ್ಕೆಲ್ಲ ನೀನೇ ತಾಯಿಯಾಗಿರುವೆ. ಅದು ಹೇಗೆಂದರೆ, ಹೇಗೆ? ಪೂರ್ವದಲ್ಲಿ ನೀನು ಅಪೂರ್ವನ ಸತ್ತಿನಿಂದ ಹೊಟ್ಟೆಯಳ ಪುರೋಣಿಗೆ ಅಯ್ಯ ಎಂಬುದನ್ನು ಹುಟ್ಟಿದನು. ಆತನ ಹೊಟ್ಟೆಯಲ್ಲಿ ನಯಸನು ಹುಟ್ಟಿದನು. ಆ ರಾಜ್ಯ ಪರಂಪರೆಯಲ್ಲಿ ನಾವು ಹುಟ್ಟಿದೆವು. ಆದ ಕಾರಣ ನಾನು ನಿನಗೇನಾಗಬೇಕು, ನೀನು ಯೋಚನೆಯನ್ನು ಮಾಡುತ್ತಾನೆ ಪುರಂದರನ ತಾಯಿನೇ. ಸಾಕು ಸಾಕು, ಬಾಯಿ ಮುಚ್ಚಿರಿ. ಇಂದಿಗೆ ಎನ್ನ ಪುಣ್ಯವು ಸಮಾಪ್ತಿಯಾಯಿತು. ಇಲ್ಲವಾದರಿಯ ಜನನೀಯರಿಯ ತನಯನನ್ನು ಮೋಹಿಸೋರೆ ಚಮ್ಮಗಳಿಗಾಚಿಗೆ ನಡೆಸಿ ಸ್ವರೂಪನ ಸತಿಯರೇ, ಮಂದಮತಿಯರೇ. ಪ್ರಾಣೇಶ್ವರ, ಜನನೇ, ಪ್ರಿಯ, ಅಮ್ಮಯ್ಯ, ನಲ್ಲ ಜನನಿ, ಮನಸೋತು ಬಂದ ಹೆಣ್ಣನ್ನು ಒಲ್ಲೆಯೆಂದು ಹೇಳಬೇಡ. ಯಾತಕ್ಕೆ ಹೇಳಬಾರದು? ಹೆಣ್ಣು ಹಣ್ಣು ಮಣ್ಣು ಇವು ಮೂರು ಒಳಗೆ ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು ಇಬ್ಬಿಬ್ಬರು ಒಲಿದು ಬಂದಿರುವೆವು. ಅಮ್ಮಯ್ಯ, ಏನು? ತಾಯಿ ಮಗನ ಸಂಬಂಧ ನಿನಗೆ ಗೊತ್ತಿಲ್ಲವೇ? ನೀನು ನನಗೆ ಮಗನಲ್ಲವಲ್ಲ, ಮಗನೆಂದು ಹೇಳುತ್ತಿರುವನಲ್ಲ. ನೀನು ಹೇಳ ನಾನು ಕೇಳಬೇಕಲ್ಲ. ನೀನು ಕರೆದರೆ ನಾನು ಬರುವನಲ್ಲ. ಬರುವೆಯಾ? ಬರಲಾರನಮ್ಮ. ನಾನು ಬಿಡುವುದಿಲ್ಲ. ನೀನು ತಪ್ಪು ತಿಳಿದಿರುವೆ ಮಾತೆ. ಏನದು ತಪ್ಪು? ಬರುವನಲ್ಲ ಎಂದದಕ್ಕೆ ನೀನು ತಪ್ಪು ತಿಳಿದಿರುವೆ ಮಾತೆ. ಹೌದು ಮಾತೆ. ಅರ್ಜುನ, ಜನನಿ, ಒಂದೇ ಹಠವನ್ನು ಹಿಡಿಯಬೇಡ, ವ್ಯರ್ಥ ಸಮಯವನ್ನು ಕಳೆಯಬೇಡ. ಸಹಜವಾಗಿ ಕಳೆಯುವನು ಮಾತೆ. ಮಾತೆಯರ ಕೂಡ ನನ್ನ ಗೋಷ್ಠಿ ಯಾತಕ್ಕೆ? ಹೌದು ಜನನಿ. ಪ್ರಿಯ, ಅಮ್ಮಯ್ಯ, ನಲ್ಲ ಪ್ರಿಯ, ನಲ್ಲ ಅಮ್ಮಯ್ಯ, ಹೇಳಲೆ. ಹೇಳಮ್ಮಯ್ಯ. ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಅಂಧಕಾರ ಚಂದಗಾರ ಕಾಟಿನಲ್ಲಿ ಬರುವುದಾರ ಕಾಡಬೇಡ ಹಮ್ಮಿರ ನೀನಿ ನನ್ನ ಸರದಾರ ಕಾಡಬೇಡ ಹಮ್ಮಿರ ನೀನಿ ನನ್ನ ಸರದಾರ. ನಿನ್ನ ಹಠವನ್ನು ಬಿಡು, ವ್ಯರ್ಥ ಸಮಯವನ್ನು ಕಳೆಯಬೇಡ. ಹೊತ್ತಾಗುತ್ತಿರುವುದು. ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಪಿಕೋ. ಎಮ್ಮನ್ನು ತೃಪ್ತಿಗೊಳಿಸಿ ಸುಂದರ ನವ ಮೋಹನ ಚೆಂದಿರ. ಒಂದು 5 ನಿಮಿಷ ನಿಂದ್ರಪ್ಪ. ಒಂದು 5 ನಿಮಿಷ ನಿಂದ್ರಿ. ಅಯ್ಯೋ ಶಿವ ಶಿವ, ಹಿರಿಯರು ದುರ್ಭವ. ಅಯ್ಯೋ ಶಿವ ಶಿವ, ಹಿರಿಯರು ದುರ್ಭವ. ಎಂತ ಪ್ರಸಂಗ ತಂಗಟ್ಟಿದೆ. ಪ್ರಿಯ,
ಸ್ವರ್ಗ ಲೋಕದಲ್ಲಿ ಅನಾಚಾರಗಳ